ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರೂಜಿ. ನೋಡ್ತಾ ಇದ್ದೀರಿ ಜ್ಞಾನಸಂಪದ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ 2026ನೇ ಇಸ್ವಿಯ ಹೊಸ ವರ್ಷದ ವರ್ಷ ಭವಿಷ್ಯದಲ್ಲಿ ಕನ್ಯಾ ರಾಶಿ ತೆಗೆದುಕೊಳ್ತೇನೆ ನಾನು. ಕನ್ಯಾ ರಾಶಿಗೆ ನೋಡಿ 2025ನೇ ಇಸ್ವಿ ಅಂಥ ಅನುಕೂಲಕರವಾದಂಥ ದಿನಗಳನ್ನು ನೀವು ಏನು ನೋಡಲಿಲ್ಲ. ಒಂದು ರೀತಿಯಾದಂತಹ ಲಾಭ, ನಷ್ಟ, ಕಷ್ಟ, ಸಮಸ್ಯೆ, ಗೊಂದಲ ಎಲ್ಲವನ್ನು ನೋಡಿದಂತಹ ಕನ್ಯಾ ರಾಶಿ 2026ನೇ ಇಸ್ವಿಯಲ್ಲಿ ನಿಮಗೆ ಒಂದು ರೀತಿಯಾದಂತಹ ಸುಧಾರಣೆ, ಒಂದು ಮಟ್ಟದ ಲಾಭ, ಒಂದು ರೀತಿಯಾದಂಥ ಅದೃಷ್ಟ ಇವೆಲ್ಲವನ್ನು ಒಗ್ಗೂಡಿಸಿ ಬರುವಂತಹ ದಿನಗಳನ್ನು ನಿರೀಕ್ಷೆಯನ್ನು ಮಾಡಬಹುದು 2026ನೇ ಇಸ್ವಿಯ ಕನ್ಯಾ ರಾಶಿಯವರು. ಯಾಕೆ ಅಂತ ಅಂದರೆ ಕನ್ಯಾ ರಾಶಿಯವರಿಗೆ ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ನಿಮಗೆ ಶುಕ್ರನ ಯೋಗ ಫಲ, ನಿಮ್ಮ ರಾಶ್ಯಾಧಿಪತಿಯಾದಂಥ ಬುಧನ ಯೋಗ ಫಲ ಇವೆಲ್ಲವೂ ಸಹ ಒಂದಲ್ಲ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭಗಳಿಕೆ, ಆಲೋಚನೆ ಮಾಡುವಂತಹ ಸ್ಥಿತಿಗತಿಗಳಲ್ಲಿ ಉತ್ತಮವಾದಂತಹ ಲಾಭ, ನೀವು ಯೋಚನೆ ಮಾಡಿ ನೀವು ಮಾಡಿದಂತಹ ನಿರ್ಧಾರಗಳು ನಿಮಗೆ ಉತ್ತಮವಾದಂಥ ಲಾಭಗಳಿಕೆಯನ್ನು ಮಾಡುತ್ತೆ. ನೀವು ತೆಗೆದುಕೊಳ್ಳುವಂಥ ಡಿಸಿಷನ್ ತುಂಬ ಚೆನ್ನಾಗಿರುತ್ತೆ, ಆಲೋಚನೆ ಚೆನ್ನಾಗಿರುತ್ತೆ, ವ್ಯವಹಾರ ಚೆನ್ನಾಗಿರುತ್ತೆ, ವ್ಯಾಪಾರ ಚೆನ್ನಾಗಿರುತ್ತೆ, ಹೈನುಗಾರಿಕೆ ಚೆನ್ನಾಗಿರುತ್ತೆ, ರೈತಾಪಿ ವರ್ಗದವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಅಂಕವನ್ನು ಪಡೆಯುವಂಥ ಸುಯೋಗ ವಿದ್ಯಾರ್ಥಿಗಳಿಗಿರುತ್ತೆ. ಮತ್ತು ಯಾರಾದರೂ ರಾಜಕೀಯ ವ್ಯಕ್ತಿಗಳಿಗಿದ್ದರೂ ಲಾಭದ ವಾತಾವರಣಗಳು ನಿಮಗೆ ಸಿಗುತ್ತೆ. ಇದೆಲ್ಲವೂ ಇದೆ. ಜೊತೆಯಲ್ಲಿ ಸ್ವಲ್ಪ ದೃಷ್ಟಿದೋಷವು ನಿಮಗೆ ಇರುತ್ತೆ. ಕನ್ಯಾ ರಾಶಿಯವರಿಗೆ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಶನಿಯ ದೃಷ್ಟಿ ಕನ್ಯಾ ರಾಶಿ ಸಪ್ತಮ ದೃಷ್ಟಿ ಶನಿಯ ಎಲ್ಲಿ ಬೀಳುತ್ತೆ ಅಂತಂದರೆ ಕನ್ಯಾ ರಾಶಿಯ ಮೇಲೆ ಬೀಳುತ್ತೆ. ನೀವೊಂದು ಬಟ್ಟೆ ಹಾಕ್ಕೊಂಡ್ರು ನಿಮಗೊಂದು ಏನಾರ ಅಂತಾರೆ, ಏನೇ ಅಂತಾರೆ, ಒಂದು ಹೊರಗಡೆ ಹೋದ್ರೂ ಏನಾರ ಒಂದು ಅಂತಾರೆ, ಕುಂತಿದ್ರೂ ಏನಾದರೂ ಒಂದು ದೃಷ್ಟಿ ಆಗುತ್ತೆ. ನಿಮ್ಮ ಸೌಂದರ್ಯವೋ, ನೀವು ಮಾಡುವಂಥ ವ್ಯವಹಾರಗಳೋ, ನೀವು ಉಪಯೋಗಿಸುವಂಥ ವಾಹನವೋ, ಧರಿಸುವಂಥ ಬಟ್ಟೆಯೋ ಎಲ್ಲದ್ರ ಮೇಲೂ ನಿಮ್ಮ ಹೊರಗಡೆ ಬಂದರೆ ಸಾಕು ನಿಮಗೆ ದೃಷ್ಟಿದೋಷವಂತೂ ಆಗಿಯೇ ಆಗುತ್ತೆ. ಯಾವಾಗಲೂ ಸಹ ಒಂದು ಕೈಗೆ ಒಂದು ಕಪ್ಪು ದಾರವನ್ನು ಕಟ್ಕೊಳ್ಳಿ. ಯಾವಾಗಲೂ ಸಹ ನಿಮ್ಮ ರಾಶಿಯವರು, ಅಥವಾ ಒಂದು ಕರಂಗೋಲಿ ಮಾಲ ಅದನ್ನು ಹಾಕ್ಕೊಳ್ಳಿ, ಅಥವಾ ಒಂದು ಕಪ್ಪು ದಾರವನ್ನು ಕಟ್ಕೊಳ್ಳಿ. ದೇವರ ಹತ್ರ ಯಾವ್ದಾದ್ರು ನಿಮ್ಮ ಮನೆ ದೇವರ ಕುಲದೇವ್ರಿಗೆ ಹೋಗಿ ಒಂದು ದೇವರ ಹತ್ರ ಇಟ್ಬಿಟ್ಟು ಒಂದು ದಾರವನ್ನು ಕಟ್ಕೊಳ್ಳಿ. ಈ ಸದಾಕಾಲ ನಿಮ್ಮ ಹತ್ರ ಇದ್ದಾಗ ನಿಮ್ಮ ಜನಗಳು ನಿಮ್ಮ ಮೇಲೆ ಕಣ್ಣು ಬಿಟ್ಟಾಗ ಏನು ಮಾಡಬೇಕು ಅಂತಂದರೆ ಕಪ್ಪೋಗಿರುವಂತಹ ವಸ್ತುಗಳು ಆ ಕಣ್ಣಿಗೆ ಬೀಳುತ್ತೆ. ಆಗ ದೃಷ್ಟಿ ನಿಮ್ಮ ಮೇಲೆ ಹರಿಯೋದಿಲ್ಲ. ಮೊದಲ ದೃಷ್ಟಿ ಎಲ್ಲಿ ಬೀಳುತ್ತೆ? ಅದ್ರ ಮೇಲೆ ಬೀಳುತ್ತೆ. ಮನುಷ್ಯನ ದೃಷ್ಟಿ ಹೆಂಗಾಗುತ್ತೆ ಅಂತಂದರೆ ನೋಡಿದ ತಕ್ಷಣವೇ ನಾವು ಕಾಣಬಾರ್ದು, ನಾವು ಹಾಕಿರುವಂಥ ವಸ್ತುಗಳು ಕಾಣಬೇಕು. ಏನು ಕಾಣಬೇಕಂಗಂದರೆ ಚಿನ್ನ ಬೆಳ್ಳಿ ಹಾಕಬಾರ್ದು, ಇನ್ನೂ ದೃಷ್ಟಿ ಆಗುತ್ತೆ. ದೃಷ್ಟಿಯನ್ನು ಹೋಗಲಾಡಿಸುವಂತಹ ವಸ್ತುಗಳಿರುತ್ತೆ. ಒಂದು ಕಾಡಿಗೆ ಕಪ್ಪು ಬಣ್ಣ ಇರ್ತದಲ್ಲ, ಅದು ದೃಷ್ಟಿಯನ್ನು ತಡೆಯುವಂಥ ಶಕ್ತಿ ಇರುವಂಥದ್ದು ಕಪ್ಪು ಬಣ್ಣಕ್ಕೆ. ಆದ್ದರಿಂದ ನೀವು ಧರಿಸ್ಬೇಕಾಗಿರುವಂಥದ್ದು ಕರಂಗೋಲಿ ಮಾಲ ಅಥವಾ ಯಾವುದಾದ್ರೂ ಕಪ್ಪು ದಾರಗಳು ಮತ್ತು ಕಪ್ಪುದಾದಂತಹ ಕಾಡಿಗೆ ಧರಿಸ್ಕೊಳ್ಳುವಂಥದ್ದು ಇಂಥದ್ದು ಏನಾದರೂ ನೀವು ಧರಿಸ್ಕೊಂಡಾಗ ಮನುಷ್ಯನ ಕಣ್ಣು ನೇರವಾಗಿ ಕಪ್ಪಾಗಿರುವಂಥದ್ದು ಬೇಗ ಎದ್ದು ಕಾಣುತ್ತಲ್ಲ, ಅಲ್ಲಿಗೆ ಬೀಳುತ್ತೆ. ಆಗ ದೃಷ್ಟಿ ಎಲ್ಲವೂ ಅಲ್ಲೋಗುತ್ತೆ ಹೊರತು ನಮ್ಮ ಮೇಲೆ ಬೀಳೋದಿಲ್ಲ. ಅದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ವ್ಯಾವಹಾರಿಕವಾದಂಥ ಜೀವನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಗೆ 2026 ಲಾಭದ ವರ್ಷವಾಗಿರುತ್ತೆ. ಖಂಡಿತವಾಗಿ ಸ್ವಲ್ಪ 2026ನೇ ಇಸ್ವಿಯನ್ನು ನೀವು ಉತ್ತಮವಾಗಿ ಬಳಕೆಯನ್ನು ಮಾಡ್ಕೊಳ್ಳಿ. ವ್ಯವಹಾರ ಚೆನ್ನಾಗಿದೆ, ಗುರುಬಲ ಚೆನ್ನಾಗಿದೆ. ಶನಿಯ ದೋಷ ಮಾತ್ರ ನಿಮ್ಮನ್ನು ಕಾಡ್ತಾ ಇರುತ್ತೆ, ಅಂದರೆ ದೃಷ್ಟಿದೋಷ ಅನ್ನೋದೊಂದು ಮಾತ್ರ ಕಾಡ್ತಿರುತ್ತೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂಥ ದಿನವೇ. ನಿಮ್ಮ ರಾಶ್ಯಾಧಿಪತಿ ಬಂದು ಬುಧನಾಗಿರ್ತಾನೆ. ನಿಮಗೆ ಬುದ್ಧಿ ಚಾತುರ್ಯತೆ ಚೆನ್ನಾಗಿರುತ್ತೆ, ಆಲೋಚನಾ ಶಕ್ತಿ ಚೆನ್ನಾಗಿದೆ. ಏನೇನು ಮಾಡಬೇಕು, ಏನು ಮಾಡಬಾರ್ದು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇಡಬಾರ್ದು ಎಲ್ಲವೂ ಸಹ ಅವಲೋಕವನ್ನು ಮಾಡುವಂತಹ ಒಂದು ಮೈಂಡ್ಸೆಟ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವಂಥ ವ್ಯಕ್ತಿಗಳು ನೀವು, ತಿಳುವಳಿಕೆ ಹೇಳಿಸ್ಕೊಳ್ದೇ ಇರುವಂಥ ವ್ಯಕ್ತಿಗಳು ನೀವು, ಇನ್ನೊಬ್ಬರಿಗೆ ನೀವೇ ತಿಳುವಳಿಕೆಯನ್ನು ಹೇಳ್ತೀರಿ. ಅಂತಹ ವ್ಯಕ್ತಿಗಳಾಗಿರುವಂಥವ್ರು ನೀವು ಎಡಬೇಡಿ, ತೊಡರಬೇಡಿ. ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ರಾಶ್ಯಾಧಿಪತಿ ಬಂದು ಬುಧನಾಗಿರ್ತಾನೆ. ಬುಧ ಆದಾಗ ನೀವು ಮಾಡಬೇಕಾದ್ರೆ ಮಹಾವಿಷ್ಣು ಉಪಾಸನೆ, ಸದಾಕಾಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಸತ್ಯನಾರಾಯಣ ಇಂಥ ದೇವಸ್ಥಾನಗಳಿಗೆ, ಅಂದರೆ ದಂಪತಿಗಳಿರುವಂಥ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿ ಇನ್ನೂ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.